ಡಿ.ಜೆ. ಹಳ್ಳಿಯಲ್ಲಿ ಎಸ್.ಐ.ಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಅಲ್ಲಿ ಸೂಪರ್ವೈಸರ್ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿದೆ. ನಮ್ಮ ಜೊತೆ ಇಲ್ಲಿಗ ಸೂಪರ್ವೈಸರ್ ಆಗಿರುವಂಥ ಫಕೀರಪ್ಪ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ ಏನಾಯಿತು ಅಂತೇಳಿ. ಸರ್, ನಿನ್ನೆ ಮಧ್ಯಾಹ್ನ ನೀವು ಡ್ಯೂಟಿಯಲ್ಲಿದ್ದಂಥ ಸಂದರ್ಭದಲ್ಲಿ ಏನಾಯಿತು ಘಟನೆ? ಯಾಕೆ ನಿಮ್ಮ ಮೇಲೆ ಹಲ್ಲೆಯನ್ನು ಮಾಡಿದ್ರು? ಸರ್, ನಾನು ಆಗಲೇ ಹೇಳ್ದಂಗೆ ಒಬ್ಬ ಈ ಡಿ.ಜೆ. ಹಳ್ಳಿಯಿಂದ ಜಯನಗರಕ್ಕೆ ಶಿಫ್ಟ್ ಆಗಿರೋ ಪರ್ಸನ್ ಬಂದು ನಮಗೆ EF ಫಾರ್ಮ್ ಕೊಡಿ ಅಂತ ಕೇಳಿದಾಗ ನಾವು ಶಿಫ್ಟೆಡ್ ಇರೋದ್ರಿಂದ ಶಿಫ್ಟೆಡ್ ಅಂತ ಮಾರ್ಕ್ ಮಾಡಿದ್ವಿ ಆಲ್ರೆಡಿ. ಸೊ ಅವನಿಲ್ಲ, ನಾನು ಕೊಡಲೇಬೇಕು ಅಂತ ಗಲಾಟೆ ಶುರು ಮಾಡಿದಾಗ ನಾವು ಇಲ್ಲ ಮೇಲಧಿಕಾರಿಗಳಂದು ಡಿಸ್ಕಸ್ ಮಾಡಿ ಏನಾದರೂ ಅವಕಾಶ ಇದ್ದರೆ ನಾವು ರಿವೆರಿಫೈ ಮಾಡಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ನಾಳೆ ಬನ್ನಿ ಅಂದರೆ ಅವನು ಕೇಳ್ದೇ ಗಲಾಟೆ ಮಾಡಿ ಅಲ್ಲಿಂದ ಹೋಗಿ ಒಂದು 4 ಜನನ ಹೊರಗಡೆಯಿಂದ ಕರ್ಕೊಂಡು ಬಂದು ಇದ್ದಕ್ಕಿದ್ದಂಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿರ್ತಾರೆ. ಸರ್, ಅಂದರೆ ನಿಮ್ಮ ಜೊತೆಯಲ್ಲಿ ಆ ಟೈಮಲ್ಲಿ ಯಾರು ಯಾರು ಡ್ಯೂಟಿಯಲ್ಲಿ ಇದ್ದರು ಮತ್ತು ಯಾವ ವ್ಯಕ್ತಿ ಬಂದು ನಿಮ್ಮ ಮೇಲೆ ನಿಮ್ಮ ಫಾರಮ್ ಕೇಳಿದ್ದು ಅಂಥದ್ದಾಗಿರ್ಬೋದು, ಅವರು ಎಲ್ಲಿಗೆ ಶಿಫ್ಟ್ ಆಗಿದ್ರು? ಡೀಟೇಲ್ ಮಾಹಿತಿ. ನನ್ನ ಜೊತೆ ಆ ಸಮಯದಲ್ಲಿ ಇದ್ದಿದ್ದು ನಮ್ಮ BLO ಮಾತ್ರನೇ. ಅವರು ಲೇಡಿ ಅಂಗನವಾಡಿ ವರ್ಕರು. ಸೊ ಅಂಗನವಾಡಿ ಸೆಂಟ್ರಲ್ಲೇ ಆಗಿರೋದು. ಅಂಗನವಾಡಿ ಸೆಂಟ್ರಿಗೆ ನುಗ್ಗಿನೇ ಅವರು ಗಲಾಟೆ ಮಾಡಿ ಹಲ್ಲೆ ಮಾಡಿರೋದು. ಸೊ ಅವನು ಕೇಳೋಕ್ಕೆ ಬಂದಿರೋನು ಯಾರು ದಸ್ತಗೀರ್ ಪಾಷಾ ಅಂತ, ಅವ್ನು ಡಿ.ಜೆ. ಹಳ್ಳಿಯಿಂದ ಜಯನಗರಕ್ಕೆ ಶಿಫ್ಟ್ ಆಗಿರೋದು. ನಮ್ಮ ಪ್ರೊವಿಷನ್ಸು ಪ್ರೊಸೀಜರ್ ಪ್ರಕಾರ ಶಿಫ್ಟ್ ಆಗಿರೋರಿಗೆ ಕೊಡೋ ಆಗಿಲ್ಲ, ನಾವು ಅದನ್ನು ಫಾಲೋ ಮಾಡಿರ್ತೀವಿ. ಆದ್ರೂ ಅವರು ಕೇಳ್ದಂಗೆ ಗಲಾಟೆ ಮಾಡಿ ನಾವು ಗುಂಡಾಗಳು ನಿನ್ನ ಬಿಡೋಲ್ಲ ಹಾಗೆ ಹೀಗೆ ಅಂತ 4 ಜನ ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿ ಗಾಯ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅಂಗನವಾಡಿ ಸೆಂಟ್ರಲ್ಲಿ ನೀವು ಇಬ್ಬರೇ ಇದ್ದಿದ್ದ? ಪಾಪ ಅವ್ರ ಲೇಡಿ ಅವ್ರ ಮೇಲೆ ಏನೋ ಅಟ್ಯಾಕ್ ಮಾಡುವಂಥ ಕೆಲಸ ಆಯ್ತಾ ಹೇಗೆ? ಅವರಿಗೆ ಗಲಾಟೆ ಮಾಡಿ ಅವರಿಗೆ ಬೈದಿದ್ದಾರೆ ಅವಾಚ್ಯ ಶಬ್ದಗಳಿಂದ, ಬಟ್ ಅವ್ರ ಮೇಲೆ ಯಾವುದೋ ಅಟ್ಯಾಕ್ ಏನೋ ಮಾಡಿಲ್ಲ. ಬಟ್ ಇದಕ್ಕಿದ್ದಂಗೆ 4 ಜನನೂ ನನ್ನ ಮೇಲೆ ಎರಗಿ 4 ಜನ ಒಟ್ಟೊಟ್ಟಿಗೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಂಗೆ ಗಾಯನೂ ಆಗಿದೆ. ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಸ್ಟಿಚ್ ಹಾಕಿದ್ದೀವಿ 2-3. ಸೊ ಈಗ ಪರವಾಗಿಲ್ಲ, ಮುಖಕ್ಕೆಲ್ಲ ಏಟಾಗಿ ತುಂಬ ನೋವಿದೆ, ಬಾಯಿ ಓಪನ್ ಮಾಡೋಕ್ಕೂ ಆಗ್ತಿಲ್ಲ ನನಗೆ. ಸೊ ತಲೆಗೂ ಏಟಾಗಿದೆ, ಬೆನ್ನಿಗೂ ಕಬ್ಬಿಣ ಚೇರಿಂದ ಹೊಡೆದಿದ್ದಾರೆ. ಸೊ ಅವರೆಲ್ಲ ಅವ್ರ ಮೇಲೆ ನಾನು ಹೇಳೋದಿಷ್ಟೇ, ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನಿಬ್ಬರು ಅರೆಸ್ಟ್ ಆಗಬೇಕು, ಅವ್ರ ಮೇಲೆ ರೌಡಿ ಸೀಟ್ರ್ ಓಪನ್ ಆಗಬೇಕು, ಕಠಿಣ ಕ್ರಮ ಆಗಬೇಕು ಅಂತ. ಅಂದರೆ ಇವರು ಅವರ ತಂದೆ ಕೂಡ ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿದ್ರು, ಪ್ರೊವೋಕ್ ಮಾಡಿ ನಿಮ್ಮನ್ನು ಅವ್ರ ತಂದೆ ಕೂಡ ನಿಂದನೆ ಮಾಡಿದ್ರು ಫೋನಲ್ಲಿ? ಹೌದೌದು, ಅವ್ರ ತಂದೆನೂ ಫೋನಲ್ಲಿ ಕೂಡ ತುಂಬ ಅವಾಜ್ ಶಬ್ದದಿಂದ ಶಟಗಳಾಕಿದ್ದೀರಾ ಲೌಡ ಅದು ಇದು ಅಂತ ತುಂಬಾ ಸೊ ಅಲ್ಲಿಂದನೇ ಇವನು ಹೊರಗೆ ಹೋದವನೇ 4 ಜನ ಕರ್ಕೊಂಡ್ಬಂದು ಇಮಿಡಿಯೇಟಾಗಿ ಏಕಾಏಕಿ ದಾಳಿ ಮಾಡಿದ್ದು. ಅಂಗನವಾಡಿ ಸೆಂಟ್ರಲ್ಲೇ ನುಗ್ಗಿಬಿಟ್ಟು ಆ ಲೇಡಿ ರಿಕ್ವೆಸ್ಟ್ ಮಾಡಿದ್ರು, ಈ ಅಂಗನವಾಡಿ ಸೆಂಟ್ರ್ ಇರೋದ್ರಿಂದ ಲೇಡೀಸ್ ಇದ್ದೀವಿ, ಯಾರು ಬರೋ ಆಗಿಲ್ಲ ಅಂದ್ರೂ ಅದು ಯಾವುದೂ ಕೇರ್ ಮಾಡ್ದಾನೆ ನಾವು ರೌಡಿಗಳಿದ್ದಂಗೆ ಏರಿಯಾದಲ್ಲಿ ಕೇಳಿ ನೋಡಿಬೇಕಾದ್ರೆ ನಮ್ಮ ಬಗ್ಗೆ ಅಂತ ಅವ್ನು ಯಾರೋ ಇಕ್ಬಾಲ್ ಅಂತ, ಅವ್ನು ಆಲ್ರೆಡಿ ಈಗ 307 ಕೇಸಲ್ಲಿ ಜೈಲಿಗೆ ಹೋಗಿ ಈಗ ಹೊರಗೆ ಬಂದಿರೋದಂತೆ. ಅಲ್ಲಿ ಅವರು ಹೇಳೋ ಪ್ರಕಾರ ಅವ್ನು ತುಂಬಾ ಇದು ಮಾಡಿ ಅವ್ನು ಶುರು ಮಾಡಿದ್ದು, ಎಲ್ಲರೂ ನಮ್ಮ ಮೇಲೆ ಹಲ್ಲೆ ಮಾಡಿ ಹೊಡೆದಿರೋದು. ಸರ್, ಇನ್ನೊಂದು ಈಗ ಮಾತು ಕೇಳಿ ಬರ್ತಾ ಇರುವಂಥದ್ದು, ನೀವು ಡ್ಯೂಟಿಲಿದ್ದ ಸಂದರ್ಭದಲ್ಲಿ ಅಕ್ರಮ ಬಾಂಗ್ಲಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಸ್ತಾವನೆ ಆಗುತ್ತೆ, ಅದು ನೀವು ರಿಜೆಕ್ಟ್ ಮಾಡ್ತೀರಿ ಅಥವಾ ಬೇರೆ ಏನಾದರೂ ಅಲ್ಲಿ ಪ್ರಸ್ತಾವನೆ ಬರುತ್ತೇನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಎಷ್ಟು ಮಾತ್ರ ನಿಜನಾ ಅಥವಾ ಹೇಗೆ ಸುಳ್ಳ? ಇಲ್ಲ, ಅದೆಲ್ಲ ಸುಳ್ಳು ಮಾಹಿತಿ. ಯಾವುದು ಬಾಂಗ್ಲಾ ಇನ್ನೊಂದು ಮತ್ತೊಂದು ಅಂತ ಇಲ್ಲ. ಅವ್ನು ರೆಗ್ಯುಲರ್ ರೆಸಿಡೆಂಟ್ ಅಂತಲೇ ಬಂದಿರೋದು. ನಾವು ವೆರಿಫೈ ಮಾಡಿದಾಗ ಅದು ಶಿಫ್ಟೆಡ್ ಅಂತ ಗೊತ್ತಾಗಿರೋದ್ರಿಂದ ಅದು ನಾವು ಕೊಡೋಕೆ ಪ್ರಾವಿಷನ್ ಇಲ್ಲ. ಅದು ಬೇಕಾದ್ರೆ ರಿವೆರಿಫೈ ಮಾಡ್ತೀವಿ ಮೇಲಾಧಿಕಾರಿಗಳನ್ನ ಡಿಸ್ಕಸ್ ಮಾಡಿ ಅಂತ ಹೇಳಿದಾಗೂ ಕೂಡ ಅದು ಕೇಳ್ದೇ ಅವ್ರು ಗಲಾಟೆ ಮಾಡಿ ನಮ್ಮ ಮೇಲೆ ಅಲ್ಲೇ ಶುರು ಮಾಡ್ಕೊಂಡಿರೋದು. ಸರ್, ಈಗ SIR ಪ್ರಕ್ರಿಯೆ ವೇಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಒತ್ತಡದಲ್ಲಿ ನೀವು ಕೂಡ ಕೆಲಸ ಮಾಡಬೇಕಾಗುತ್ತೆ, ಬೇಗ ಟಾರ್ಗೆಟ್ ಏನಿದೆ ಮುಗಿಸ್ಬೇಕು ಈ ಒಂದು ವ್ಯಾಪ್ತಿಯಲ್ಲಿ ಅಪ್ಲಿಕೇಶನ್ ನಗರದಲ್ಲಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರಿ ಅಧಿಕಾರಿಗಳು ಪಾಪ ಹಗಲು ರಾತ್ರಿ ಅವರು ಡೇ ಟೈಮಲ್ಲಿ ಕೆಲಸ ಮಾಡ್ತಾರೆ, ಅಂದರೆ ಅವ್ರ ಮೇಲೆ ಈ ಥರ ಹಲ್ಲೆ ಮಾಡುವಂಥದ್ದು ಆದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೀವ ಭಯ ಇರುತ್ತೆ. ಆ ನಿಟ್ಟಿನಲ್ಲಿ ಬಂದವ ಹೇಗೆ ಹೇಳ್ತೀವಿ? ಅದು ತುಂಬ ನೋವಿನ ಸಂಗತಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಇದು ಸೂಕ್ಷ್ಮ ಪ್ರದೇಶ ಡಿ.ಜೆ. ಹಳ್ಳಿ ಅಂದ ತಕ್ಷಣವೇ ಈ ಥರ ಜನಗಳು ತುಂಬ ವರ್ಸ್ಟ್ ಅನ್ನೋ ಥರ ನಮಗೂ ಮಾಹಿತಿ ಇತ್ತು ಮುಂಚೆಯಿಂದನೂ. ಹಂಗಾಗಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಸೂಕ್ಷ್ಮವಾಗಿ ಯಾರೇ ಬಂದರೂ ಕೂಡ ಅವರಿಗೆ ತಿಳಿ ಹೇಳಿ ಏನು ಪ್ರೊಸೀಜರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ತುಂಬಾ ಸಾಲ್ವ್ ಮಾಡಿದ್ದೀವಿ ಸಮಸ್ಯೆ. ಬಟ್ ಈ ಬಂದಿರೋವಂಥವ್ರು ಇವರೆಲ್ಲ ರಾಕ್ಷಸರು, ಇವರೆಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಅಂತ ಏರಿಯಾದಲ್ಲಿ ಕೂಡ ಜನ ಹೇಳಿದರು. ಹಂಗಾಗಿ ಅವ್ರನ್ನ ಹಿಂಗೆ ಬಿಟ್ಟರೆ ಅವು ತುಂಬ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಒಂಥರ ಒಂದು ಅಪಾಯಕಾರಿ ಜನಗಳು ಅನಿಸುತ್ತೆ. ಹಾಗಾಗಿ ಅವ್ರುಗಳನ್ನು 4 ಜನನೂ ರೌಡಿ ಸೀಟ್ರಿಗೆ ಸೇರಿಸ್ಬಿಟ್ಟು ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕಂತ ನಾನು ಹೇಳೋದು. ಸರ್, ನಾನು ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ತಕ್ಷಣ ಬಂದು ಕಂಪ್ಲೇಂಟ್ ಕೊಟ್ರೆ ಅಲ್ಲ 112 ಪೊಲೀಸರು ಸ್ಪಾಟ್ಗೆ ಬಂದಿದ್ರಾ? ದೂರು ಕೊಡೋ ವಿಚಾರದಲ್ಲಿ ಯಾರಾದರೂ ಬೇಡ ಇಲ್ಲೇ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಆ ಥರದ್ದು ಏನಾದರೂ? ಇಲ್ಲ, ಆ್ಯಕ್ಚುಲಿ ಏನಾಗಿದೆ, ನಾವು ಅಲ್ಲಿ ಅವ್ರಿಗೂ ಅಟ್ಯಾಕ್ ಮಾಡಿ ಗಲಾಟೆ ಮಾಡಿ ಅಂಗನವಾಡಿ ಸೆಂಟ್ರೊಳಗೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರೌಂಡ್ಸಲ್ಲಿರೋ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಸೊ ಅವರು ಇಮಿಡಿಯೇಟಾಗಿ ಬಂದರು. ಬಂದ ತಕ್ಷಣವೇ ಸ್ಟಾಪ್ ಆಯಿತು. ಆದ್ರೂ ಅವರೆಲ್ಲ ತುಂಬ ಬೈಕು ಅವಾಜ್ ಶಬ್ದಗಳನ್ನ ಮಾಡ್ಕೊಂಡು ಹೋದ್ರು. ಅದು ಸ್ಪಾಟಲ್ಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಎಸ್ ಸರ್, ಇದಿಷ್ಟು ಹಲ್ಲೆಗೊಳಗಾದಂಥ ಅಧಿಕಾರಿ ಫಕೀರಪ್ಪ ಅವರ ಮಾತು. ಗಂಗಾಧರ್ ಭಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು.